ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೇರಳದ ಮಲಪ್ಪುರಂ ಸೈಬರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಆ ಬೇಟೆಯಲ್ಲಿ ಆನ್ಲೈನ್ ವಂಚನೆಯ ದೊಡ್ಡದೊಂದು ಜಾಲವೇ ಪತ್ತೆಯಾಗಿದೆ. ಮಡಿಕೇರಿನಲ್ಲಿ ಪೊಲೀಸರು ಈ ವಂಚಕನ ಹೆಡೆಮುಡಿ ಕಟ್ಟಿದ್ದಾರೆ. ರಾಶಿ ಸಿಮ್ಗಳ ರಾಶಿ ಒಂದಲ್ಲ ಎರಡಲ್ಲ 40,000 ಸಿಮ್ಗಳು. ಬರೀ ಸಿಮ್ಗಳಷ್ಟೇ ಅಲ್ಲ, 106 ಮೊಬೈಲ್ ಫೋನ್ಗಳು, 6 ಬಯೋಮೆಟ್ರಿಕ್ ಸ್ಕ್ಯಾನರ್ಗಳು. ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಫೋಟೋಗೆ ಪೋಸ್ ಕೊಡ್ತಿದ್ದಾನಲ್ಲ, ಇವನು ಅಬ್ದುಲ್ ರೋಷನ್ ಅಂತ. ಈ ಮಹಾ ವಂಚಕನಿಂದಲೇ ರಾಶಿ ರಾಶಿ ಸಿಮ್, 106 ಮೊಬೈಲ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಆನ್ಲೈನ್ ಟ್ರೇಡಿಂಗ್ ನಲ್ಲಿ ವ್ಯಕ್ತಿಯೊಬ್ಬ ವಂಚನೆಗೊಳಗಾಗಿ 1.8 ಕೋಟಿ ಕಳೆದುಕೊಂಡಿದ್ದ. ಈ ಬಗ್ಗೆ ಕೇರಳದ ಮಲಪ್ಪುರಂ ಸೈಬರ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾಗ ಅಬ್ದುಲ್ ರೋಷನ್ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಕೂಡಲೇ ಬೇಟೆಗಿಳಿದಾಗ ಸೈಬರ್ ಪೊಲೀಸರು ಮಡಿಕೇರಿಯ ಸಿಮ್ ಡಿಸ್ಟ್ರಿಬ್ಯೂಟರ್ ಅಬ್ದುಲ್ ರೋಷನ್ ಅನ್ನ ಬಂಧಿಸಿದ್ದಾರೆ. ಬಂಧಿತ ಅಬ್ದುಲ್ ರೋಷನ್ 2018ರಿಂದ ಸಿಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸಿಮ್ ಖರೀದಿಗಾಗಿ ಗ್ರಾಹಕರು ನೀಡ್ತಾ ಇದ್ದ ದಾಖಲೆಗಳನ್ನ ಬಳಸಿ ಸಾವಿರಾರು ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡ್ತಾ ಇದ್ದ. ಕೇವಲ 50 ರೂಪಾಯಿ ನೀಡಿ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದ ರೋಷನ್ ಇದೇ ಆನ್ಲೈನ್ ವಂಚಕರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ. ಸದ್ಯ ಈತನಿಂದ ಬರೋಬ್ಬರಿ 40,000 ಸಿಮ್ ಕಾರ್ಡ್, 180 ಮೊಬೈಲ್ ಫೋನ್, 6 ಬಯೋಮೆಟ್ರಿಕ್ ಸ್ಕ್ಯಾನರ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಸಿಮ್ ಖರೀದಿಗೆ ಅಂತ ಈತ 20 ಲಕ್ಷ ವ್ಯಯಿಸಿದ್ದ ಅಬ್ದುಲ್ ರೋಷನ್ ಮೂಲತಃ ದೆಹಲಿಯವನು ಅನ್ನೋದು ಕೂಡ ಗೊತ್ತಾಗಿದೆ. ನೋಡಿದ್ರಲ್ವಾ, ಗ್ರಾಹಕರ ದಾಖಲೆ ಬಳಸಿ ಹೀಗೆಲ್ಲ ವಂಚನೆ ಮಾಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೇರಳದ ಮಲಪ್ಪುರಂ ಸೈಬರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದಾರೆ. ಆ ಬೇಟೆಯಲ್ಲಿ ಆನ್ಲೈನ್ ವಂಚನೆಯ ದೊಡ್ಡದೊಂದು ಜಾಲವೇ ಪತ್ತೆಯಾಗಿದೆ. ಮಡಿಕೇರಿನಲ್ಲಿ ಪೊಲೀಸರು ಈ ವಂಚಕನ ಹೆಡೆಮುಡಿ ಕಟ್ಟಿದ್ದಾರೆ. ರಾಶಿ ಸಿಮ್ಗಳ ರಾಶಿ ಒಂದಲ್ಲ ಎರಡಲ್ಲ 40,000 ಸಿಮ್ಗಳು. ಬರೀ ಸಿಮ್ಗಳಷ್ಟೇ ಅಲ್ಲ, 106 ಮೊಬೈಲ್ ಫೋನ್ಗಳು, 6 ಬಯೋಮೆಟ್ರಿಕ್ ಸ್ಕ್ಯಾನರ್ಗಳು. ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಫೋಟೋಗೆ ಪೋಸ್ ಕೊಡ್ತಿದ್ದಾನಲ್ಲ, ಇವನು ಅಬ್ದುಲ್ ರೋಷನ್ ಅಂತ. ಈ ಮಹಾ ವಂಚಕನಿಂದಲೇ ರಾಶಿ ರಾಶಿ ಸಿಮ್, 106 ಮೊಬೈಲ್ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂದಹಾಗೆ ಆನ್ಲೈನ್ ಟ್ರೇಡಿಂಗ್ ನಲ್ಲಿ ವ್ಯಕ್ತಿಯೊಬ್ಬ ವಂಚನೆಗೊಳಗಾಗಿ 1.8 ಕೋಟಿ ಕಳೆದುಕೊಂಡಿದ್ದ. ಈ ಬಗ್ಗೆ ಕೇರಳದ ಮಲಪ್ಪುರಂ ಸೈಬರ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾಗ ಅಬ್ದುಲ್ ರೋಷನ್ ಬಗ್ಗೆ ಮಾಹಿತಿ ಗೊತ್ತಾಗಿದೆ. ಕೂಡಲೇ ಬೇಟೆಗಿಳಿದಾಗ ಸೈಬರ್ ಪೊಲೀಸರು ಮಡಿಕೇರಿಯ ಸಿಮ್ ಡಿಸ್ಟ್ರಿಬ್ಯೂಟರ್ ಅಬ್ದುಲ್ ರೋಷನ್ ಅನ್ನ ಬಂಧಿಸಿದ್ದಾರೆ. ಬಂಧಿತ ಅಬ್ದುಲ್ ರೋಷನ್ 2018ರಿಂದ ಸಿಮ್ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಸಿಮ್ ಖರೀದಿಗಾಗಿ ಗ್ರಾಹಕರು ನೀಡ್ತಾ ಇದ್ದ ದಾಖಲೆಗಳನ್ನ ಬಳಸಿ ಸಾವಿರಾರು ಸಿಮ್ ಕಾರ್ಡ್ಗಳನ್ನ ಖರೀದಿ ಮಾಡ್ತಾ ಇದ್ದ. ಕೇವಲ 50 ರೂಪಾಯಿ ನೀಡಿ ಸಿಮ್ ಕಾರ್ಡ್ ಖರೀದಿ ಮಾಡ್ತಾ ಇದ್ದ ರೋಷನ್ ಇದೇ ಆನ್ಲೈನ್ ವಂಚಕರಿಗೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇದ್ದ. ಸದ್ಯ ಈತನಿಂದ ಬರೋಬ್ಬರಿ 40,000 ಸಿಮ್ ಕಾರ್ಡ್, 180 ಮೊಬೈಲ್ ಫೋನ್, 6 ಬಯೋಮೆಟ್ರಿಕ್ ಸ್ಕ್ಯಾನರ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇನ್ನು ಸಿಮ್ ಖರೀದಿಗೆ ಅಂತ ಈತ 20 ಲಕ್ಷ ವ್ಯಯಿಸಿದ್ದ ಅಬ್ದುಲ್ ರೋಷನ್ ಮೂಲತಃ ದೆಹಲಿಯವನು ಅನ್ನೋದು ಕೂಡ ಗೊತ್ತಾಗಿದೆ. ನೋಡಿದ್ರಲ್ವಾ, ಗ್ರಾಹಕರ ದಾಖಲೆ ಬಳಸಿ ಹೀಗೆಲ್ಲ ವಂಚನೆ ಮಾಡ್ತಾರೆ ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.